ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರ ಸಂದೇಶವಾಗಿ ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ, 2ನೇ ವಾಕ್ಯ, ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ನೋಡಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಅನನೀಯ ಮತ್ತು ಸಫೇರಾ ಎಂಬ ಇಬ್ಬರು ವ್ಯಕ್ತಿಗಳು, ಇವರಿಬ್ಬರು ಗಂಡ ಹೆಂಡತಿಯರು. ನೋಡಿ, ಇವರಿಬ್ಬರು ಒಂದು ಭೂಮಿಯನ್ನು, ಅವರ ಭೂಮಿಯನ್ನೇ ಮಾರಿ ದೇವರಿಗೆಂದು ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಬಂದು ನೋಡಿ, ಅದರಲ್ಲಿ ಒಂದು ಭಾಗವನ್ನು ಇವರಿಬ್ಬರು ಬಚ್ಚಿಟ್ಟುಕೊಂಡು ಉಳಿದಂಥ ಭಾಗವನ್ನು ದೇವರಿಗಾಗಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆಗ ದೇವರ ಸೇವಕನಾಗಿರುವಂಥ ಪೇತ್ರನು ಇವರನ್ನು ಪ್ರಶ್ನೆ ಮಾಡುವಾಗ, ಹೌದು, ನಾವು ಇಷ್ಟಕ್ಕೆ ಮಾರಿರುವುದು ಎಂಬುದಾಗಿ ದೇವರ ಬಳಿಯಲ್ಲಿ ಅವರು ಸುಳ್ಳನ್ನು ಹೇಳ್ತಾ ಇದ್ದಾರೆ. ದೇವರ ಸೇವಕರ ಮುಂದೆ ಅವರು ತಪ್ಪನ್ನು ಹೇಳುತ್ತಾ ಇದ್ದಾರೆ. ಆಗ ನೋಡಿ, ದೇವರ ಕೋಪವು, ಅಂದರೆ ದೇವರ ಶಾಪವು ಇವರ ಮೇಲೆ ಇಳಿದು ಬಂದು ನೋಡಿ, ಇವರಿಬ್ಬರು ಅಲ್ಲೇ ನೆಲದಲ್ಲಿ ಬಿದ್ದು ಸತ್ತು ಹೋಗ್ತಾರೆ. ನೋಡಿ, ಅನೇಕರ ಜೀವನದಲ್ಲಿ, ಕುಟುಂಬದಲ್ಲಿ ಅನೇಕ ವಿಧವಾದ ಶೋಧನೆಯು, ಕಲಹವು, ನೋವು, ದುಃಖ, ಸಾವು ಇವುಗಳು ಸಂಭವಿಸುತ್ತಾ ಇವೆ. ಇವೆಲ್ಲ ಯಾಕೆ ಸಂಭವಿಸುತ್ತಾ ಇದೆ ಎಂದು ನಾವು ನೋಡುವಂಥ ಸಂದರ್ಭದಲ್ಲಿ ನೋಡಿ, ನಾವು ದೇವರಿಗೆಂದು ವಿರೋಧವಾಗಿ ಕೆಲವು ಕಾರ್ಯಗಳನ್ನು ಮಾಡುವಾಗ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ, ಅಂದರೆ ನಾನಾ ವಿಧವಾದ ಶೋಧನೆಯಲ್ಲಿ ನಾವು ಒಳಗಾಗ್ತೇವೆ. ನೋಡಿ, ಈ ದಿನಗಳಲ್ಲಿ ಯಾರ ಮನೆಯಲ್ಲಿ ದುಃಖವಿಲ್ಲ, ಯಾರ ಮನೆಯಲ್ಲಿ ಶೋಧನೆ ಇಲ್ಲ, ಯಾರ ಮನೆಯಲ್ಲಿ ಕಷ್ಟಗಳಿಲ್ಲ. ನೋಡಿ, ಒಂದು ಸಾರಿ ನಾವು ಯೋಚನೆ ಮಾಡುವಾಗ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಂದೊಂದು ಸಮಸ್ಯೆ ಇದೆ. ಇದಕ್ಕೆ ಕಾರಣ ಏನೆಂಬುದಾಗಿ ನೋಡುವಾಗ ದೇವರೇ ಎಂಬುದಾಗಿ ಅನೇಕ ವ್ಯಕ್ತಿಗಳು ಹೇಳ್ತಾರೆ. ಆದರೆ ನೋಡಿ, ದೇವರು ಯಾರಿಗೇ ಆಗಲಿ, ಶೋಧನೆ ಆಗಲಿ, ದುಃಖವಾಗಲಿ ಆತನು ಕೊಡುವುದಿಲ್ಲ. ನೋಡಿ, ನಾವೇ ಅನೇಕ ಸಾರಿ ಜನರು ತಿಳಿಯದೆ ಮಾಡುವಂಥ ಅನೇಕ ತಪ್ಪುಗಳಿಂದ ನೋಡಿ ವ್ಯಕ್ತಿಗಳು ಶೋಧನೆಗೆ ಒಳಗಾಗ್ತಾರೆ, ಅನೇಕ ವಿಧವಾದ ಅನಾರೋಗ್ಯಕ್ಕೆ ಒಳಗಾಗ್ತಾರೆ, ಅನೇಕ ವಿಧವಾದ ದುಃಖಗಳಿಗೆ ಒಳಗಾಗ್ತಾರೆ. ನೋಡಿ, ಅನೇಕ ಮನೆಗಳಲ್ಲಿ ಕುಟುಂಬ ಜೀವನದಲ್ಲಿ ಆತ್ಮಹತ್ಯೆಗಳು ನಡೆಯುತ್ತಾ ಇದೆ. ಇದೆಲ್ಲ ಯಾಕೆ ಎಂಬುದಾಗಿ ನೋಡುವಾಗ ನೋಡಿ, ಅನೇಕ ವಿಧವಾದ ಕೆಟ್ಟ ಕಾರ್ಯಗಳಿಂದ, ಪಾಪಗಳಿಂದ ಈ ರೀತಿಯಾದ ಕಾರ್ಯಗಳು ನಡೆಯುತ್ತಾ ಇದೆ. ನೋಡಿ, ಇವರ ಜೀವನದಲ್ಲಿ ನೋಡುವಂಥ ಸಂದರ್ಭದಲ್ಲಿ ಇವರು ನೋಡಿ ದೇವರಿಗೆಂದು ಆ ಸ್ಥಳವನ್ನು ಸೇಲ್ ಮಾಡಿದ್ದಾರೆ, ಅದರಲ್ಲಿ ಬಚ್ಚಿಟ್ಟುಕೊಂಡು ಸುಳ್ಳನ್ನು ಹೇಳ್ತಾ ಇದ್ದಾರೆ. ನೋಡಿ, ಈ ಸುಳ್ಳನ್ನು ಇವರಿಬ್ಬರು ಒಟ್ಟಿಗೆ ಹೇಳ್ತಾ ಇದ್ದಾರೆ. ನೋಡಿ, ಗಂಡ ಹೆಂಡತಿ ಇಬ್ಬರು ಮಾಡುವುದೇ ತಪ್ಪು, ಆದರೆ ಒಬ್ಬರು ಸಮರ್ಥಿಸಿಕೊಂಡು ಹೌದು, ನಾವು ಮಾಡಿರೋ ಸರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡುವಾಗ ಖಂಡಿತ ಅನೇಕ ವಿಧವಾದ ಶೋಧನೆಗಳಿಗೆ ಒಳಗಾಗ್ತಾರೆ. ನೋಡಿ, ಈ ವ್ಯಕ್ತಿಗಳಿಬ್ಬರು ನೋಡಿ, ಒಬ್ಬರು ಮಾಡಿರುವ ತಪ್ಪು ಎಂಬುದಾಗಿ ಒಬ್ಬರು ಸರಿ ಹೇಳ್ತಾ ಇಲ್ಲ. ನೋಡಿ, ಈ ರೀತಿಯಾಗಿ ಇರಬಾರ್ದು. ನೋಡಿ, ದೇವರ ವಾಕ್ಯ ಈ ದಿನ ಹೇಳ್ತಾ ಇದೆ. ನೋಡಿ, ಒಬ್ಬರು ಯಾರಾದರೂ ಗಂಡ ಆಗಲಿ, ಮಕ್ಕಳಾಗಲಿ, ಯಾರೇ ತಪ್ಪು ಮಾಡಿದರೂ ಇದು ಮಾಡುವುದು ತಪ್ಪು, ಈ ರೀತಿಯಾಗಿ ಮಾಡಬಾರದು ಎಂಬುದಾಗಿ ಹೇಳಬೇಕು. ಆದರೆ ನೋಡಿ, ಇವರು ಒಬ್ಬರ ತಪ್ಪನ್ನು ಒಬ್ಬರು ಸಮರ್ಥಿಸಿಕೊಂಡು ಇಬ್ಬರು ನಾವು ಹೇಳಿರುವುದು ಸರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಆಗ ಇವರಿಬ್ಬರಿಗೂ ಮರಣವು ಸಂಭವಿಸಿದೆ. ನೋಡಿ, ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ನೋಡಿ, ಯಾಜಕಕಾಂಡ 19:11 ನೋಡಿ, ಮೊದಲನೇದಾಗಿ ಕದಿಯಬಾರದು. ನೋಡಿ, ಕುಟುಂಬ ಜೀವನದಲ್ಲಿ ಯಾರು ಕಳ್ಳರಾಗಿರಬಾರದು. ನೋಡಿ, ಕುಟುಂಬ ಜೀವನದಲ್ಲಿ ಯಾರೇ ಆಗಲಿ ಮೋಸವನ್ನು ಮಾಡಬಾರದು. ನೋಡಿ, ಒಬ್ಬರಿಗೊಬ್ಬರು ಸುಳ್ಳನ್ನು ಹೇಳಬಾರದು. ಇವೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಕುಟುಂಬವು ಒಡೆದು ಹೋಗುತ್ತೆ. ನೋಡಿ, ಸಂಬಂಧಗಳು ಸ್ಟ್ರಾಂಗ್ ಆಗಿರುವುದಿಲ್ಲ, ಅದು ಬೇಗ ಬಿರುಕನ್ನು ಬಿಡುತ್ತೆ. ನೋಡಿ, ಈ ರೀತಿಯಾದ ಕಾರ್ಯಗಳನ್ನು ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. ನೋಡಿ, ಮತ್ತೊಂದು ವಾಕ್ಯದಲ್ಲಿ ನೋಡುವಾಗ ನೋಡಿ, ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಮನುಷ್ಯನ ಹೃದಯದೊಳಗಿಂದ ಈ ರೀತಿಯಾದ ಕಾರ್ಯಗಳು ಬರುತ್ತೆ. ನೋಡಿ, ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಡು ಬರುತ್ತೆ. ನೋಡಿ, ಇವೆಲ್ಲವುಗಳಿಂದ ಮನಸ್ಸಿನೊಳಗೆ ಬರುವುದರಿಂದ ಅನೇಕರ ಹೃದಯಗಳಿಗೆ ಅದು ತೊಂದರೆಯನ್ನು ಕೊಡುತ್ತೆ. ನೋಡಿ, ಮನಸ್ಸಿನಲ್ಲಿ ಸಮಾಧಾನವಿರುವುದಿಲ್ಲ. ನೋಡಿ, ಈ ರೀತಿಯಾದ ಕೆಟ್ಟ ಮಾತುಗಳು, ಕೆಟ್ಟ ಕಾರ್ಯಗಳು ಮಾಡುವಾಗ ಕುಟುಂಬದಲ್ಲಿರುವ ಎಲ್ಲರಿಗೂ ಶೋಧನೆಗೆ ಒಳಗಾಗ್ತಾರೆ. ನೋಡಿ, ಎಲ್ಲರಿಗೂ ದುಃಖ ಬರುತ್ತೆ. ಎಲ್ಲರೂ ನೋಡಿ, ಈ ರೀತಿಯಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಆಗ್ತಾ ಇದೆ, ನಮ್ಮ ಕುಟುಂಬದಲ್ಲಿ ಆಗ್ತಾ ಇದೆ ಎಂಬುದಾಗಿ ಎಲ್ಲರೂ ತುಂಬ ದುಃಖ ತಪ್ತರಾಗ್ತಾರೆ. ಈ ರೀತಿಯಾದ ಕಾರ್ಯಗಳನ್ನು ಯಾರೂ ಮಾಡಬಾರದು. ನೋಡಿ ಪ್ರಿಯ ದೇವ ಜನರೇ, ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳುವುದು, ಈ
ರೀತಿಯಾದ ಕಾರ್ಯವನ್ನು ಯಾರೂ ಮಾಡಬೇಡಿ. ನೋಡಿ, ಕುಟುಂಬವು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು. ಕುಟುಂಬದಲ್ಲಿ ಸುಳ್ಳುಗಳನ್ನು ಹೇಳಬಾರದು. ಕುಟುಂಬದಲ್ಲಿ ಯಾರೇ ಆಗಲು ಸರಿ ಒಬ್ಬರಿಗೊಬ್ಬರು ಮೋಸವನ್ನು ಮಾಡಿಕೊಳ್ಳಬಾರದು. ಈ ರೀತಿಯಾಗಿ ಕಾರ್ಯ ಮಾಡುವಾಗ ನೋಡಿ, ಕುಟುಂಬವು ಈ ರೀತಿಯಾದ ಸುಳ್ಳುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಕುಟುಂಬಗಳು ಒಡೆದು ಹೋಗುತ್ತೆ. ನೋಡಿ, ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವುದಾದ್ರೂ ಕೆಲವು ಸಾರಿ ಕೋಪ ಬಂದರೂ ನೋಡಿ, ತಮ್ಮನ್ನು ತಾವು ತಗ್ಗಿಸಿಕೊಂಡು ನೋಡಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿ, ಕೋಪದಿಂದ ಏನನ್ನು ನಾವು ಮಾಡಲು ಸಾಧ್ಯವಿಲ್ಲ. ನೋಡಿ, ನಾವು ಬೈಗಳಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ. ನೋಡಿ, ಒಬ್ಬ ಮನಸ್ಸಿಗೆ ನಾವು ನೋವನ್ನು ಮಾಡುವವರಾಗಿರುತ್ತೇವೆ. ಈ ರೀತಿಯಾದ ಕಾರ್ಯ ಎಲ್ಲೂ ಮಾಡಬಾರದು. ನೋಡಿ, ಯಾವ ಕುಟುಂಬವು ಎಲ್ಲ ಕುಟುಂಬವನ್ನು ದೇವರೇ ಸೃಷ್ಟಿ ಮಾಡಿರುವುದು. ಕುಟುಂಬದಲ್ಲಿ ಪ್ರತಿನಿತ್ಯ ಶಾಂತಿಯು ಸಮಾಧಾನವೂ ಇರಬೇಕು. ನೋಡಿ, ಯಾರೇ ಆಗಲಿ ಈ ವಿಡಿಯೋ ನೋಡುವವರು ಈ ರೀತಿಯಾದ ಕಾರ್ಯ ಮಾಡ್ತಾ ಇದ್ದರೆ ಈ ರೀತಿಯ ಕಾರ್ಯಗಳನ್ನು ದಯಮಾಡಿ ಮಾಡಬೇಡಿ. ನಾವೆಲ್ಲ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಂದು ಚಿಕ್ಕ ಸಂದೇಶವನ್ನು ಮುಟ್ಟು ಆಶೀರ್ವದಿಸಪ್ಪ. ನೋಡುವ ಪ್ರತಿಯೊಬ್ಬ ಮಗನು ರಕ್ಷಣೆಯಲ್ಲಿ ಬರುವಂತೆ ಸಹಾಯ ಮಾಡು ಅಪ್ಪ. ಯಾವ ಕುಟುಂಬದಲ್ಲಿಯೂ ಶೋಧನೆಯೂ ಇಲ್ಲದೆ ಅಪ್ಪ ಎಲ್ಲರೂ ಅಪ್ಪ ಒಳ್ಳೆಯ ಮನಸ್ಸಿನಿಂದ ಜೀವನ ಮಾಡಲು, ಸತ್ಯವಂತರಾಗಿ ಅಪ್ಪ ಸುಳ್ಳು ಹೇಳದ ಹಾಗೆ, ಮೋಸ ಮಾಡದ ಹಾಗೆ ನಡೆಯಲು ಕೃಪೆ ಮಾಡು. ಎಲ್ಲ ಕಾರ್ಯಗಳಲ್ಲಿಯೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಇಚ್ಛಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈ ರೀತಿಯಾದ ಸಂದೇಶಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.